ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಈ ವ್ಲಾಗ್ನ ನಾನು ಹಾಲು ಕಾಯಿಸೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಸಂಜೆ 5 ಗಂಟೆ ಆಗಿದೆ. ನಾನಿವಾಗ ಹಾಲು ಕಾಯೋಕೆ ಇಡ್ತಾಯಿದ್ದೀನಿ. ಸಂಜೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅದು ಇದು ಇರುತ್ತಲ್ಲ, ಯಾಕೆಂದರೆ ನಮ್ಮ ಮನೇಲಿ ಒಂದು ಪೆಟ್ ಇರೋದ್ರಿಂದ, ಡಾಗ್ ಅಂದರೆ ಒಂದು ಸಿರಿ ಅಂತ ನಮ್ಮ ನಾಯಿ ಇರೋದ್ರಿಂದ ಅದು ಸ್ವಲ್ಪ ಅದು ಇದು ಅಂತ ಮನೆಲ್ಲ ತೆಗ್ದಾಕಿರುತ್ತಲ್ಲ, ಅದನ್ನೆಲ್ಲ ಎತ್ತಿ ಕ್ಲೀನಾಗಿ ಇಟ್ಟು ಕಸ ಗುಡಿಸಿ ಎಲ್ಲ ಮಾಡಿಕೊಂಡು ಹಾಗೆ ಇಲ್ಲಿ ಹಾಲು ಕಾಯೋಕೆ ಇಡ್ತಾಯಿದ್ದೀನಿ. ಹಾಲು ಕಾಯೋಕೆ ಇಟ್ಬಿಟ್ಟು ಬೆಳಗ್ಗೆನೇ ತಿಂದಿರೋ ಒಂದು ತಟ್ಟೆಗಳು ಮತ್ತು ಟೀ ಕಾಫಿದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ನಾನು ಈಗ ತೊಳೆದಿಕ್ಕೋತೀನಿ ಹಾಲು ಕಾಯೋಕೆ ಇಟ್ಬಿಟ್ಟು. ಆಮೇಲೆ ಒಂದು 7 ಗಂಟೆ 7:15 ಆಗ್ತಿದ್ದಂಗೆ ನಾನು ಅಡುಗೆಗೆ ರೆಡಿ ಮಾಡ್ಕೊಳ್ತೀನಿ. ಏಕೆಂದರೆ ನಮ್ಮ ಮನೆಯಲ್ಲಿ ಊಟ ಮಾಡೋದೇ ಲೇಟು. 10:30 11 ಗಂಟೆ ಆಗುತ್ತೆ ನಮ್ಮ ಮನೇಲಿ ಊಟ ಮಾಡೋದು. ಕೆಲವೊಂದು ಸತಿ 12 ಗಂಟೆ ಆದ್ರೂ ಹೇಳೋಕ್ಕಾಗಲ್ಲ, ಆ ಥರ ಎಲ್ಲ ಇರುತ್ತೆ. ನನ್ನ ಹಸ್ಬೆಂಡು ಡ್ಯೂಟಿಯಿಂದ ಬರೋದೇ 9:30 10 ಗಂಟೆ ಆಗುತ್ತೆ. ಸೊ ಅದರಿಂದ ಅವ್ರು ಬಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೋಸ್ಕರ ಸ್ವಲ್ಪ ಹೊತ್ತು ಕೂತ್ಕೊಂಡು ಟಿ ವಿ ನೋಡೋದು, ನ್ಯೂಸ್ ನೋಡೋದು, ಅಥವಾ ಮ್ಯಾಚ್ ಏನಾದಿದ್ರೆ ಮ್ಯಾಚ್ ನೋಡೋದು, ಇದೆಲ್ಲ ಮಾಡ್ತಾ ಇರ್ತಾರಲ್ವ. ಹಾಗೆ ನಮ್ಮ ಪಪ್ಪಿ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿ ಎಲ್ಲ ಮಾಡಿಕೊಂಡು ಅವರು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಮಾಡ್ಕೋತಾರೆ. ಯಾಕೆಂದರೆ ಅವ್ರು ಕೆಲಸ ಮಾಡೋದೇ ಹಾಸ್ಪಿಟ್ಲಲ್ಲಲ್ವ, ಅವ್ರಿಗೂ ಫುಲ್ ಸ್ಟ್ರೆಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದಾಗಿ ನೈಟ್ ಊಟ ಮಾಡೋದು ಲೇಟ್ ಆಗುತ್ತೆ. ಬೆಳಗ್ಗೆ ತಿಂಡಿ ಮಾಡ್ಬೇಕಾದ್ರೆ ಮತ್ತು ಮಧ್ಯಾಹ್ನ ಊಟ ಇಬ್ಬರು ಒಟ್ಟಿಗೆ ಮಾಡಿರಲ್ಲ. ಸೊ ನೈಟ್ ಊಟ ಒಟ್ಟಿಗೆ ಮಾಡಲಿಕ್ಕೋಸ್ಕರ ನಾನು ಅವ್ರು ಬರೋ ತನಕ ವೆಯ್ಟ್ ಮಾಡ್ತೀನಿ. ಹಾಗೆ ನಾನೇನೋ ಕೆಲಸ ಈ ಥರ ಮಾಡ್ಬೇಕಾದ್ರೆ ನಾನು ಮೊಬೈಲಲ್ಲಿ ಏನಾದರೂ ಯೂಟ್ಯೂಬ್ನಲ್ಲಿ ವೀಡಿಯೋ ಏನಾದರೂ ಪ್ಲೇ ಮಾಡಿಕೊಂಡು ಮೂವಿಗೆ ಅಥವಾ ಹೀಗೆ ಬೇರೆ ಕೆಲವೊಂದು ಬ್ಲಾಗ್ಸ್ ಎಲ್ಲ ನೋಡ್ತಿರ್ತೀನಿ ನಾನು, ಕೆಲವೊಬ್ರದ್ದು ಅದೆಲ್ಲ ನೋಡಿಕೊಂಡು ಹಾಗೆ ನಾನು ಕೆಲಸಗಳನ್ನ ಮಾಡ್ಕೋತಾ ಇರ್ತೀನಿ. ಈ ಥರ ಮಾಡೋದ್ರಿಂದ ನಮಗೆ ಕೆಲಸ ಮಾಡೋದು ಜಾಸ್ತಿ ಇದೆ ಅಂತ ಅನಿಸೋದಿಲ್ಲ. ಸೊ ಅದರಿಂದಾಗಿ ನಾನು ಈ ಥರ ಏನಾದರೂ ಒಂದು ಪ್ಲೇ ಮಾಡಿಕೊಂಡು ಅಥವಾ ಸಾಂಗ್ಸ್ ಟಿ ವಿಲಾದ್ರೂ ಅಷ್ಟೇ, ನಾನು ಮನೇಲಿ ಟಿ ವಿ ನೋಡೋದಾದರೆ ಜಾಸ್ತಿ ಯಾವುದಾದ್ರೂ ಮ್ಯೂಸಿಕ್ ಚಾನಲ್ ಬಿಟ್ಬಿಟ್ಟು ನಾನು ಕೆಲಸ ಮಾಡ್ಕೋತಾ ಇರ್ತೀನಿ. ಜಾಸ್ತಿ ಅದನ್ನು ಟಿ ವಿನೂ ನೋಡೋಲ್ಲ, ಅಷ್ಟಾಗಿ ನನಗೆ ಅಷ್ಟೊಂದೆಲ್ಲ ನೋಡೋಲ್ಲ. ಧಾರಾವಾಹಿಗಳನ್ನೂ ಅಷ್ಟೇ ನಾನು ತುಂಬ ಧಾರಾವಾಹಿಗಳನ್ನೆಲ್ಲ ನೋಡೋದಿಲ್ಲ. ಅದರಿಂದಾಗಿ ನಾನು ಟಿ ವಿ ಜಾಸ್ತಿ ನೋಡೋಲ್ಲ. ಇದರ ಮೊಬೈಲ್ನಲ್ಲೇ ಯೂಟ್ಯೂಬು ವೀಡಿಯೋಗಳು ನೋಡೋದು, ಇನ್ಸ್ಟಾಗ್ರಾಮ್ಸಲ್ಲಿ ಇದು ನೋಡ್ತಾ ಇರ್ತೀನಿ. ಅದು ಬಿಟ್ಟರೆ ಮನೆ ಕೆಲಸಗಳೇನಿದೆ ಮಾಡಿಕೊಂಡು ನಾನು ಮುಗಿಸ್ಕೋತೀನಿ. ಹಾಗೆ ಇಲ್ಲಿ ನಾನು ಇವಾಗ ಒಂದು ಸೈಡ್ ಟೀಗೆ ಇಟ್ಬಿಟ್ಟು ಈ ಕಡೆ ಒಂದು ಕಡೆ ಹಾಲಿಗೆ ಕಾಯಿಸೋಕೆ ಇಟ್ಟಿದ್ದೀನಿ. ಸೊ ಇಲ್ಲಿ ಹಾಲು ಕಾಯ್ತಿದ್ದಂಗೆ ಅಲ್ಲಿ ಟೀ ಎಲ್ಲ ಹಾಕಿ ಇಕ್ಕಿದ್ಮೇಲೆ ಎಲ್ಲ ಚೆನ್ನಾಗಿ ಬೆಂದ್ಕೊಳುತ್ತೆ. ಸೊ ಅದಕ್ಕೆ ಆಮೇಲೆ ಸೋಸ್ಕೊಂಡು ಕುಡಿತೀನಿ. ನಾನು ಆರಾಮಾಗಿ ಕೂತ್ಕೊಂಡು ಕುಡಿಯೋದು. ನಾನು ಟೀನೂ ಕೂಡ ಜಾಸ್ತಿ ಕುಡಿಯೋಲ್ಲ. ಬೆಳಗ್ಗೆ ಒಂದು ಟೈಮು, ಸಂಜೆ ಒಂದು ಟೈಮ್, 2 ಟೈಮ್ ನಾನು ಟೀ ಕುಡಿಯೋದು. ಜಾಸ್ತಿ ಟೀ ಕುಡಿಯೋಲ್ಲ ನಾನು. ಶುಗರ್ ಅವಾಯ್ಡ್ ಮಾಡ್ತೀನಿ. ಶುಗರಲ್ಲಿ ಕುಡಿಯೋಲ್ಲ ನಾನು. ಶುಗರ್ಲೆಸ್ ಕುಡಿಯೋದು ನಾನು ಟೀನ. ಹಾಗೆಯೇ ಟೀ ಎಲ್ಲ ಕುಡ್ದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ನಮ್ಮ ಸಿರಿನ ಮೇಲ್ಗೆ ವಾಕಿಂಗ್ ಕರ್ಕೊಂಡೋಗಿದ್ದೆ. ಸ್ವಲ್ಪ ಹೊತ್ತು ವಾಕ್ ಮಾಡೋಕ್ಕೆ ಟೆರೆಸ್ ಮೇಲೆ. ಅವಳಿಗೆ ಈ ಥರ ಕರ್ಕೊಂಡೋದ್ರೆ ಅವಳಿಗೊಂಥರ ಖುಷಿ. ಅವಳಿಗೆ ಆಟಾಡ್ಕೊಂಡು ಫುಲ್ ಖುಷಿಯಾಗಿ ಎಂಜಾಯ್ ಮಾಡ್ತಾಳೆ. ಮೇಲೆ ಟೆರೆಸ್ ಮೇಲೆ ಕರ್ಕೊಂಡೋದ್ರೆ ಸೊ ನಮಗೂ ಅದನ್ನೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಅದನ್ನು ಒಂದು ಸಣ್ಣ ಬೈಟ್ ನಿಮಗೂ ಕೂಡ ಹಾಕಿದ್ದೀನಿ. ಪ್ಲೀಸ್ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ನಿಮ್ಮಂಥವ್ರ ಸಪೋರ್ಟ್ ಇರಬೇಕು. ಸೊ ನೀವೆಲ್ಲ ಖಂಡಿತವಾಗಿ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಇದೊಂದು ನನ್ನ ಸಣ್ಣ ಪ್ರಯತ್ನ. ಹೌಸ್ ವೈಫ್ ಆಗಿರೋದ್ರಿಂದ ಮನೆಯಲ್ಲೇ ಇದ್ದಾಗ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಾಗ ಅಷ್ಟಾಗಿ ವರ್ಕ್ ಫ್ರಮ್ ಹೋಮ್ ಎಲ್ಲ ಸಿಗೋದಿಲ್ಲ. ಸೊ ಅಂಥ ಟೈಮಲ್ಲಿ ನನಗೆ ಬಂದಂಥ ಥಾಟೇ ಇದು, ಯೂಟ್ಯೂಬ್ ಮಾಡೋಣ ಅಂತ ಮಾಡ್ತಾಯಿರೋದು. ಅದರಿಂದ ಪ್ಲೀಸ್ ಸಪೋರ್ಟ್ ಮಾಡಿ. ಖಂಡಿತವಾಗ್ಲೂ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ಯಾರೆಲ್ಲ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅವರೆಲ್ಲ ನನ್ನ ಫಾಲೋ ಮಾಡಿ, ನಾನು ಕೂಡ ಅವ್ರನ್ನ ಫಾಲೋ ಮಾಡಿ, ನಾನು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತೀನಿ, ನೀವು ನನಗೆ ಸಪೋರ್ಟ್ ಮಾಡಿ. ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿಕೊಂಡ್ರೆ ಒಬ್ರಿಗೊಬ್ರು ಕೂಡ ಬೆಳಿಬೋದಲ್ವ, ಹಾಗೇ. ಸೊ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಲೈಕ್ ಮಾಡೋದ್ರಿಂದಲೇ ನನಗೆ ಒಂದು ಮೋಟಿವೇಶನ್ ಸಿಗುತ್ತೆ. ಓಕೆ, ನನ್ನ ವಿಡಿಯೋನ ಕೆಲವು ಜನ ನೋಡ್ತಿದ್ದಾರಲ್ಲ ಅಂತ ನನಗೂ ಅನಿಸುತ್ತೆ. ಸೊ ಆ ಟೈಮಲ್ಲಿ ನಾನು ಇನ್ನೂ ವೀಡಿಯೋ ಮಾಡೋಕ್ಕೆ ಕಂಟಿನ್ಯೂ ಮಾಡ್ತೇನೆ. ಸೊ ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ಖಂಡಿತವಾಗ್ಲೂ ಬೇಕಾಗುತ್ತೆ.
ಸರಿ ಏನು ಮಾಡ್ತಿದ್ದೆ ಮಗನೆ ಅಲ್ಲೇ ಕುತ್ಕೊಂಡು ಬೀಳ್ತಿ ಮಗನೆ ಬಾ ಇಲ್ವಾ ಇಲ್ವಾ ಬನ್ನಿ ಬಸ್ ಓಪನ್ ಮಾಡ್ಕೊ ಬಾ ಮಗನೆ ಇದೆ ಮಗನೆ ಬಿಸಿ ಐತಿ ಬಿಸಿ ಮಕ್ಕಳು ಎಲ್ಲ ಸೋಫಾ ಮೇಲೆ ಅಲ್ಲಿ ಇಲ್ಲಿ ನೋಡ್ಕೊಂಡ್ರೆ ಈ ಮಗು ಬಂದು ಟೀ ಟೈಮಲ್ಲಿ ನೋಡ್ಕೋತೈತೆ ಬಂಗಾರಿ ಬೀಳ್ತೀಯಾ ಬೀಳ್ತೀಮ್ಮ